ಹೇ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ವ್ಲಾಗ್ಸ್. ಐ ಆಮ್ ವೆರಿ ಸಾರಿ. ಮೊದಲೇ ಸಾರಿ ಕೇಳ್ತಾ ಇದ್ದೀನಿ. ನಾನು 9 ಡೇಸ್ ಮೇಕಪ್ ಚಾಲೆಂಜನ್ನು ತೊಗೊಂಡಿದ್ದೆ. ಬಟ್ ನನಗೆ ಅನ್ಫಾರ್ಚುನೇಟ್ಲಿ ಸಡನ್ ಕಫ್ ಕೋಲ್ಡ್ ಮತ್ತು ಹುಷಾರಿಲ್ಲದೆ ಆಗಿದ್ದರಿಂದ ನಾನು 2 ಡೇಸ್ ಮಾಡೋಕ್ಕಾಗಲಿಲ್ಲ. ಅದಲ್ಲದೆ ಶನಿವಾರ ನನಗೆ ನನ್ನ ಅಳಿಯ ಬೇರೆ ಬಂದಿದ್ದ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಬಟ್ ಇವತ್ತು ಕಂಟಿನ್ಯೂ ಮಾಡೋಣ. ಇದು ಸೆಕೆಂಡ್ ಡೇ ನವರಾತ್ರಿ ಸ್ಪೆಷಲ್ 9 ಡೇಸ್ ಮೇಕಪ್ ಚಾಲೆಂಜನ್ನು ಮಾಡ್ತಾಯಿದ್ದೀನಿ ನಾನು. ಇದು ಬಂದು ಸೆಕೆಂಡ್ ಡೇ. ಇವತ್ತು ಯಾಕೆ ಈ ಸೀರೆ ಉಟ್ಕೊಂಡಿದ್ದೀನಿ ಅಂದರೆ, ಇದು ನಾನು ಅಪ್ಪು ಸರ್ ಒಟ್ಟಿಗೆ ಆ್ಯಕ್ಟ್ ಮಾಡಿದಾಗ ಹುಟ್ಟಿದ್ದಿದ್ದು ಸೀರೆ. ನನ್ನ ಸ್ಯಾರಿ ವ್ಲಾಗ್ಸಲ್ಲಿ ಹೇಳಿದ್ದೀನಿ ನಾನು. ಸೊ ಈ ಸೀರೆ ಅದೇ ಲುಕ್ಕನ್ನು ಏನಕ್ಕೆ ನಾನು ರೀಕ್ರಿಯೇಟ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ನನ್ನ ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಬೇರೆ ಥರ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತಂದರೆ ಪ್ಲೀಸ್ ಇಗ್ನೋರ್ ದ್ಯಾಟ್. ಆ್ಯಂಡ್ ಎಸ್, ನಾನು ಅಪ್ಪು ಸರ್ ಒಟ್ಟಿಗೆ ಕನ್ನಡ ಕೋಟ್ಯಾಧಿಪತಿ ಪ್ರೋಮೋದಲ್ಲಿ ಆ್ಯಕ್ಟ್ ಮಾಡಿದಾಗ ಹುಟ್ಟಿದಂಥ ಸೀರೆ ಇದು. ಸೊ ಏನಕ್ಕೆ ಆ ಲುಕ್ನೇ ಮತ್ತೆ ರೀಕ್ರಿಯೇಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬಟ್ ಗೈಸ್, ಈ ಸೀರೆನಲ್ಲಿ ನಾನು 2 ಲುಕ್ನ ಮಾಡಿದ್ದೆ. ಕಾರಣ ಇಷ್ಟೇ, ಮೊದಲನೇ ಲುಕ್ ಮಾಡಿದಾಗ ನಾನು ನನಗೆ ಯಾವುದೇ ಸೀರಿಯಲ್ಸ್ ಅಥವಾ ಸಿನಿಮಾ ಆಡಿಷನ್ಸ್ ಹೋದಾಗ ಏನು ಮಾಡಿದ್ಯಾ ಅಂತ ಕೇಳ್ತಿದ್ರು. ನಾನು ಅಪ್ಪು ಸರ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀನಿ, ಅವರಿದ್ದರು ಆಗಿನ್ನು. ನಾನು ಆಡಿಷನ್ಸ್ ಅದು ಪ್ರೊಮೋ ಶೂಟ್ ಮುಗಿಸಿ ಅದಾದಮೇಲೆ ತುಂಬ ಆಡಿಷನ್ಸ್ನ ಅಟೆಂಡ್ ಮಾಡಿದ್ದೀನಿ, ಲುಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಆವಾಗ ಇದೇ ಸೇಮ್ ವಿಡಿಯೋ ಏನಿದೆ ಆ್ಯಡ್ದು, ಅದನ್ನು ನಾನು ಅವ್ರಿಗೆ ತೋರಿಸಿದಾಗ ಅದರಲ್ಲಿ ಬಂದು ನನಗೆ ಸ್ವಲ್ಪ ಡಸ್ಕಿ ಲುಕ್ ಮಾಡಿದರು. ಮೊದಲನೇ ಹಾಫ್ ನೋಡೋಕ್ಕೆ ಹೋದರೆ ಅಂತೂ ನೀವು KGF ಅಲ್ಲಿ ಅವ್ರ ಮದರ್ ಇರ್ತಾರಲ್ಲ, ಎಷ್ಟು ಸರ್ ಮದರ್ ಇರ್ತಾರಲ್ಲ, ಆ ಲುಕ್ ಮಾಡಿದರು. ಸೆಕೆಂಡ್ ಹಾಫಲ್ಲಿ ನಾನು ಅಪ್ಪು ಸರ್ ಒಟ್ಟಿಗೆ ಎದುರುಗಡೆ ಕೂತಿರ್ತೀನಿ. ಆ ಒಂದು ಇದಕ್ಕೆ ಇನ್ನೊಂದು ಚೂರು ಗ್ಲಾಮ್ ಲುಕ್ ಮಾಡ್ಕೊಂಡಿದ್ರು. ಸೊ ಅದನ್ನು ನಾನು ಯಾರ ಹತ್ರನೇ ತೋರಿಸಿದ್ರು ಆ ಪ್ರೋಮೋ ವಿಡಿಯೋನ, ಹೇ ನೈಸ್, ನೀವು ಅಪ್ಪು ಸರ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀರಾ, ಗುಡ್ ಅಂತ ಹೇಳ್ತಿದ್ರು. ಬಿಟ್ಟರೆ ಲಾಸ್ಟಲ್ಲಿ ಎಲ್ಲರೂ ಈ ವಿಡಿಯೋನ ಎಲ್ಲೂ ತೋರ್ಸೋಕ್ಕೆ ಹೋಗಬೇಡಿ, ಎಲ್ಲೂ ಹಾಕೋಕ್ಕೆ ಹೋಗಬೇಡಿ, ನಿಮಗೆ ಸಿಗಲ್ಲ, ಲೀಡು ಸಿಗಲ್ಲ, ಆಮೇಲೆ ಯಾವುದಾದ್ರೂ ಅತ್ತಿಗೆ ಪಾತ್ರನೋ ಅಥವಾ ಒಂದು ಸೈಡಲ್ಲಿ ನಿಂತ್ಕೊಳ್ಳೋ ಪಾತ್ರನೋ ಕೊಟ್ಬಿಡ್ತಾರೆ, ಈ ಥರ ಹೆದರಿಸ್ತಿದ್ರು ನನಗೆ. ಸೊ ಹಾಗಾಗಿ ನಾನಿನ್ನೂ ಹೊಸದು ಇಂಡಸ್ಟ್ರಿಗೆ, ನಾನು ಫಸ್ಟ್ ಎಂಟ್ರಿ ಆಗಿದ್ದೆ ಅಪ್ಪು ಸರ್ ಒಟ್ಟಿಗೆ. ನನಗೆ ಒಂಥರ ಹೆಮ್ಮೆ, ನಾನು ಒಂದು ಆ್ಯಕ್ಟ್ ಮಾಡಿದ್ದೀನಿ ಅಪ್ಪು ಸರ್ ಒಟ್ಟಿಗೆ ಅಂತ. ಬಟ್ ಒಬ್ಬೊಬ್ಬರು ನಾನು ಮಾತಾಡ್ತಾ ಇದ್ರಲ್ಲ, ಸೊ ಓಕೆ ಆಯಿತು, ಇದನ್ನು ಯಾವಾಗ ಹಾಕೋಕ್ಕಾಗತ್ತೆ ಆವಾಗ ಹಾಕೋಣ ಇನ್ಸ್ಟಾಲಿ ಅಂತ ಅಂದ್ಬಿಟ್ಟು ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ. ನಾನು ಎಲ್ಲೂ ಹಾಕಿರಲಿಲ್ಲ. ನನ್ನ ದುರಾದೃಷ್ಟ, ನಾನು ಅಪ್ಪು ಸರ್ ತೀರ್ಕೊಂಡಿದ್ದ ದಿವಸ ಅಳ್ತಾ ಆ ಫೋಟೋ ಮತ್ತು ವಿಡಿಯೋ ಹಾಕಿದ್ದೆ ಅನಿಸುತ್ತೆ. ಫೋಟೋನ ಅಳ್ತಾ ನನ್ನದೇ ಆದ ಒಂದಷ್ಟು ಲೈನ್ಸ್ನ ಬರೆದು ನಾನು ಹಾಕಿದ್ದೆ. ಆ್ಯಂಡ್ ಅದಾದಮೇಲೆ ನನಗೆ ಲೋ BP ಆಗಿ 1 ವಾರ ಹುಷಾರು ತಪ್ಪಿದ್ದೆ ನಾನು. ಓಕೆ, ಸೊ ಬಿಡಿ, ಆಯಿತು. ಅವ್ರು ಯಾವಾಗಲೂ ನಮ್ಮೊಟ್ಟಿಗೆ ಇರ್ತಾರೆ, ಅವರನ್ನು ಪಡೆದ ನಾವೇ ಪುನೀತರು, ಆಯಿತಾ. ಸೊ ಈ ಸೀರೆ ನನಗೆ ತುಂಬ ಪ್ರೆಷಿಯಸ್. ಹಾಗಾಗಿ ಆ ಒಂದು ಏನು ನೆಗೆಟಿವ್ ಮಾತುಗಳನ್ನ ಹೇಳ್ತಾನೇ ಇರ್ತಿದ್ರು ಎಲ್ಲರೂ, ಆ ಒಂದು ಭಯಕ್ಕೆ ಒಂದು ಸರ್ತಿ ನಾನು ಮೆಂಟಲಿ ಫಿಕ್ಸ್ ಆದೆ. ಸರಿ, ಓಕೆ, ಇದೇ ಸೀರೆನಲ್ಲಿ ನಾನು ನಾನೇ ಮೇಕಪ್ ಮಾಡಿಕೊಂಡು ಗೊತ್ತಿರೋ ಒಂದು ಕ್ಯಾಮ್ರಾಮನ್ ಹತ್ರ ಮಾತಾಡ್ಕೊಂಡು, ಕೊಲ್ಯಾಬ್ ಥರ ಮಾತಾಡಿಕೊಂಡು ಒಂದು ಕೆಫೆದಲ್ಲಿ ಹೋಗಿ, 1991 ಕೆಫೆ ಅಂತನೋ ಏನೋ ಇದೆ ಅದ್ರ ಹೆಸರು, ನಂಗೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ, ಮೆನ್ಷನ್ ಮಾಡ್ತೀನಿ. ಆ ಕೆಫೆಗೆ ಹೋಗಿ ಫೋಟೋ ಶೂಟ್ ಮಾಡಿಸ್ದೆ. ಆ ಫೋಟೋನೂ ಹಾಕ್ತೀನಿ ನಾನು. ಗ್ಲಾಮ್ ಲುಕ್ಕಲ್ಲೂ ನಾನು ಅಪ್ಪು ಸರ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೆ, ಇದೇ ಕಾಸ್ಟ್ಯೂಮಲ್ಲಿ. ಆ್ಯಂಡ್ ಇದೇ ಸೀರೆನಲ್ಲಿ ನಾನು ಗ್ಲ್ಯಾಮರಸ್ ಆಗೂ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಇವಾಗಲೂ ನಾನು ಆ ಫೋಟೋಸ್ನ ಶೇರ್ ಮಾಡ್ತೀನಿ. ಯಾರಾದರೂ ಆಡಿಷನ್ಸ್ ಲುಕ್ ಟೆಸ್ಟ್ ಕೇಳಿದಾಗ ನಾನು ಆ ಫೋಟೋಸ್ನ ಶೇರ್ ಮಾಡಿದಾಗ ತುಂಬ ಜನ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಆ್ಯಂಡ್ ಅದೇ ಅಪ್ಪು ಸರ್ ಹೋದಾಗ ನಾನು ಅದು ಹಾಕಿದ್ದು ಒಂಥರ ಅದಕ್ಕೆ ರೆಸ್ಪೆಕ್ಟ್ ಬಂತು ಆ ಫೋಟೋಗೆ ಆ್ಯಂಡ್ ಆ ಲುಕ್ಕಿಗೂ ಕೂಡ. ಯಾರ್ಯಾರು ನೆಗೆಟಿವ್ ಮಾತಾಡ್ತಿದ್ರು, ನೀವು ನಿಜವಾಗ್ಲೂ ಲಕ್ಕಿ,
ನೀನು ಅಟ್ಲೀಸ್ಟ್ ನೋಡಿದ್ಯಾ, ಮಾತಾಡಿದ್ಯಾ, ನೀನು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ಯಾ, ಸರ್ ಒಟ್ಟಿಗೆ 3 ದಿನ ಕೆಲಸ ಮಾಡಿದ್ಯಾ ಅಂತೆಲ್ಲ ನಮಗೆಲ್ಲ ಅವ್ರ ಜೊತೆಗೆ ಅವರೊಟ್ಟಿಗೆ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಅಂತೆಲ್ಲ ಪಾಪ ಅವ್ರ ನೋವನ್ನ ತೋಡ್ಕೊಂಡಿದ್ದಾರೆ. ಆ್ಯಂಡ್ ಎಸ್, ನಾನು ನಿಜವಾಗ್ಲೂ ಅದೃಷ್ಟವಂತೆ ಅಂತಲೇ ಅನಿಸುತ್ತೆ ನನಗೆ ಯಾವಾಗ್ಲೂ. ಸೊ ಓಕೆ, ಮಾತು ಜಾಸ್ತಿ ಆಯಿತು, ಬನ್ನಿ ಕೆಲಸ ಶುರು ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಆ ಡಿ ಗ್ಲಾಮ್ ಲುಕ್ಕನ್ನು ನಿಮಗೆ ಮೇಕಪ್ ಮಾಡಿ ತೋರಿಸ್ತೀನಿ. ಓಕೆ, ಇದು ನನ್ನ ಮೇಕಪ್ ಪೌಚ್. ಇದ್ರದ್ದು ತುಂಬ ಇದೆ ಮೇಕಪ್ ಐಟಮ್ಸು. ನಾನು ಇದ್ರದ್ದು ಒಂದು ದಿವಸ ವ್ಲಾಗ್ ಮಾಡ್ತೀನಿ ನಿಮಗೆ. ಬಟ್ ಇವಾಗ ನಿಮಗೆ ಎಲ್ಲ ಬಿದೋಗ್ಬಿಡುತ್ತೆ. ಇನ್ಸೈಟ್ ಲಾಸ್ಟದ್ದು ಮಾಡಿದ್ನಲ್ಲ, ಎಲ್ಲ ಬಿದೋಗ್ಬಿಡತ್ತೆ ಅಷ್ಟೇ. ಹಿಂಗೊಂದು ಕ್ಲಿಕ್ ಮಾಡ್ಕೊಂಡ್ಲ ಕವರ್ ಫೋಟೋಗೆ. ಹೆಂಗೆ ಕಾಣ್ತಿದ್ದೀನಲ್ಲ ಗಂಟೆಲ್ಲ ಹಾಕ್ಕೊಂಡು. ಓಕೆ, ಸೊ ಫಸ್ಟ್ ಸ್ಟೆಪ್, ನಾನು ಸ್ಕಿನ್ನ ಆಲ್ರೆಡಿ ಪ್ರೆಪ್ ಮಾಡಿದ್ದೀನಿ, ಫೇಸ್ ವಾಶ್ ಮಾಡಿದ್ದೀನಿ. ಆ್ಯಕ್ಚುಲಿ ಫೇಸ್ ವಾಶ್ ಮಾಡಿದಾದಮೇಲೆ ನಿಮಗೆ ಪಫಿನೆಸ್ ಇದ್ದರೆ ಫೇಸಲ್ಲಿ ನೀವು ಐಸ್ ಕ್ಯೂಬ್ನ ಒಂದು ಸರಿ ಅಪ್ಲೈ ಮಾಡಿ, ಒಂದು ಬೌಲಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ಫೇಸ್ನ ಹಿಂಗೆ ಡಿಪ್ ಮಾಡಿ ಒಂದು ಸ್ವಲ್ಪ ಸೆಕೆಂಡ್ಸ್ ಹಿಂಗೆ ಡಿಪ್ ಮಾಡಿ ಒಂದು 3-4 ಸರ್ತಿ ಫೇಸ್ನ ಬಿಟ್ಬಿಡಿ. ಅದು ಹಾಗೇ ಡ್ರೈ ಆಗುತ್ತೆ. ಅದಾದಮೇಲೆ ನೀವು ಫೇಸಿಗೆ ಮಾಯ್ಶ್ಚರೈಸರ್ ಆರ್ ಸೆರಮ್ ಏನು ಹಾಕ್ತೀರ, ನಿಮ್ಮ ರೊಟೀನ್ ಏನಿದೆ ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಸನ್ಸ್ಕ್ರೀನ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವೊಬ್ರನ್ನ ಇನ್ಫ್ಲೂಯೆನ್ಸರ್ಸೇ ಆರ್ಟಿಸ್ಟ್ಗಳೇ, ಅವ್ರಿಗೇನೋ ಏನೇನು ಫಾಲೋ ಮಾಡ್ತಾರೆ ನೋಡೋಣ ಅಂತ ಪಾಪ ಗೊತ್ತಿಲ್ಲದೆ ಇರೋರು ಅವ್ರ ಪೇಜ್ಗಳನ್ನ, ಅವ್ರ ವ್ಲಾಗ್ಸ್ನ ನೋಡ್ತಿರ್ತಾರೆ. ಬಟ್ ಕೆಲವರೆಲ್ಲ ಹೆಂಗಂದರೆ ಯೂಸ್ ಮಾಡ್ತಿರ್ತಾರೆ, ಹೇಳಲ್ಲ ನಾನು ಸನ್ಸ್ಕ್ರೀನೇ ಹಾಕಲ್ಲ, ನಾನು ಕ್ರೀಮೇ ಹಾಕಲ್ಲ, ನಾನು ಬ್ರಷೇ ಮಾಡಲ್ಲ, ಹೀಗೆಲ್ಲ ಹೇಳ್ಕೊತಾರೆ. ಬಟ್ ನಾನು ಹೇಳೋದು, ಕೊಡೋದಿದ್ರೆ ಒಳ್ಳೆ ಮೆಸೇಜ್ ಮಾತ್ರ ಕೊಡಬೇಕು ಅಷ್ಟೆ. ಹೌದು, ಬ್ರಷ್ ಮಾಡಲ್ಲ ಒಬ್ಬೊಬ್ರು ಮನೇಲಿರುವಾಗ, ಅದು ಓಕೆ. ಮೇಕಪ್ ವಿಷಯಕ್ಕೆ ಬಂದಾಗ ಆ್ಯಸ್ ಎನ್ ಆರ್ಟಿಸ್ಟ್ ನಿಮ್ಮ ಸ್ಕಿನ್ ಕೇರ್ ರೊಟೀನ್ಸನ್ನು ಫಾಲೋ ನೀವು ಮಾಡಬೇಕು. ಆ್ಯಂಡ್ ನಿಮ್ಮದೇನಿದೆ ಮೇಕಪ್ಪಿಗೆ ಮುಂಚೆ ಏನೇನು ಸ್ಟೆಪ್ಸ್ ಇದೆ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಆವಾಗಲೇ ನಿಮಗೆ ಸ್ಕಿನ್ನು ಹೀಗೆ ಉಳ್ಕೊಳ್ಳೋದು. ಅದರ್ವೈಸ್ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ನಿಮ್ಮ ಸ್ಕಿನ್ ಹಾಳಾದರೆ ನೀವು ಎಕ್ಸ್ಟ್ರಾ ದುಡ್ಡನ್ನು ಖರ್ಚು ಮಾಡಬೇಕಾಗತ್ತೆ, ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಲ್ಲ. ಸೊ ನೀವು ಡಸ್ಕಿ ಇರಿ, ಫೇರ್ ಇರಿ, ಅಥವಾ ಕಾಂಬಿನೇಷನ್ ಸ್ಕಿನ್ ಇರಿ, ಕಲರ್ ಇರಿ. ಸೊ ನೀವು ಏನು ನಿಮ್ಮ ಸ್ಕಿನ್ ಕೇರ್ ರೊಟೀನನ್ನು ನೀವು ಫಾಲೋ ಮಾಡ್ತಿರ್ತೀರ ಅದನ್ನು ಮಾತ್ರ ಬಿಡಬೇಡಿ. ಆ್ಯಂಡ್ ಮೇಕಪ್ಪಿಗೆ ಮುಂಚೆ ಸನ್ಸ್ಕ್ರೀನ್ ಈಸ್ ಮಸ್ಟ್. ಸನ್ಸ್ಕ್ರೀನ್ ಹಾಕಿ ಪ್ರೈಮರ್ ಹಾಕಿದ್ರೆ ಸ್ಕಿನ್ ಮೇಲೆ ಮೇಕಪ್ಪು ಚೆನ್ನಾಗಿ ಕೂರುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೈಮರ್. ನಾನಿಲ್ಲಿ ಲ್ಯಾಕ್ಮಿ ಅಬ್ಸಲ್ಯೂಟ್ ಪ್ರೈಮರನ್ನು ಯೂಸ್ ಮಾಡ್ತೀನಿ. ನನಗೆ ಅದೇನೋ ಇದು ಚೆನ್ನಾಗಿ ಸೂಟ್ ಆಗ್ತಿದೆ, ಸೊ ಹಾಗಾಗಿ ನಾನು ಪ್ರೈಮರನ್ನು ಯೂಸ್ ಮಾಡ್ತೀನಿ. ಸೊ ಇದಾದಮೇಲೆ ನನಗೆ ಇದೊಂದು ಅಭ್ಯಾಸ, ಏನೇ ಕ್ರೀಮ್ ಮೇಕಪ್ ಹಾಕಿದ್ಮೇಲೆ ಹಿಂಗೆ ಮಾಡಿಬಿಡ್ತೀನಿ. ನನ್ನ ಹತ್ರ ಫೌಂಡೇಶನ್, ನಾನಿವತ್ತು ಸೂಪರ್ ಸ್ಟೇ ಫೌಂಡೇಶನನ್ನು ಯೂಸ್ ಮಾಡ್ತಾಯಿದ್ದೀನಿ, ಮೆಬಿಲಿನವ್ರದ್ದು. ನಾನು ಇಲ್ಲಿ 2 ಶೇಡ್ ಇದೆ ನನ್ನ ಹತ್ರ. ಇದು ಬಂದು ಲೈಟರ್ ಒನ್, ಇದು ಬಂದು ಸ್ವಲ್ಪ ನಾರ್ಮಲ್ ಸ್ಕಿನ್ ಟೋನ್ ಥರ ಇದೆ. ಸೊ ಇದು ಶೇಡ್ ನಂಬರ್ ಬಂದು 312. 312. ಮೊದಲಿಗೆ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ನಾನು ಹ್ಯಾಂಡ್ಸಿಗೆ ಹಾಕ್ಕೊಳ್ಳೋದು. ಹ್ಯಾಂಡ್ಸಿಗೆ ಹಾಕ್ಕೊಂಡು ಹೀಗೆ ಮಾಡಿ ಅದನ್ನು ಫೌಂಡೇಶನ್ನ ಹಾಕ್ಕೊಂಡಿದ್ದೀನಿ. ಫೌಂಡೇಶನ್ ಇದಾದಮೇಲೆ ಸ್ವಲ್ಪ ಪೀಚ್ ಮತ್ತು ಕಾಂಟೋರ್ ಏನಿದೆ ಅದೆರಡನ್ನು ಕಾಂಬಿನೇಷನ್ ಆಗಿ ತೊಗೊತಾ ಇದ್ದೀನಿ. ಎರಡನ್ನೂ ತೊಗೊಂಡು ಒಂದ್ಸರಿ ಇದ್ರ ಮೇಲೆ ಡ್ಯಾಬ್ ಮಾಡ್ಕೋಬೇಕು.
ಮಾಡ್ಕೊಂಡು ಅದಾದಮೇಲೆ ಅದಾಗ್ತಿದೆಯಾ ನನಗೆ ಈಗ? ಸೊ ಇದಾದಮೇಲೆ ಇವಾಗ ನೆಕ್ಸ್ಟ್ ನಾನು ಕನ್ಸಿಲರ್ನ ಹಾಕೋತಾ ಇದ್ದೀನಿ. ಗೈಸ್, ನಾನು ನಿಮಗೆ ಒಂದು ಟಿಪ್ಪನ್ನು ಹೇಳ್ಕೊಡ್ತೀನಿ. ನಿಮ್ಗೆ ಇಫ್ ಇನ್ ಕೇಸ್ ಈ ಥರ ಡಬಲ್ ಚಿನ್ ಕಾಣ್ತಿದ್ರೆ ಯು ಕ್ಯಾನ್ ಡೂ ದಿಸ್ ಹಿಯರ್. ಕೌಂಟರನ್ನು ತಗೊಂಡು ಈ ಥರ ಇಲ್ಲಿ ಮಾಡಿ ಅದನ್ನು ಹೀಗೆ ಅಪ್ವರ್ಡ್ಸಲ್ಲಿ ಹಾಗೆ ಅಪ್ವರ್ಡ್ಸಲ್ಲಿ ನೀವು ಮಾಡ್ಕೋಬೇಕು. ಇಲ್ಲೇ ಸ್ವಿಸ್ ಬ್ಯೂಟಿ ಅವ್ರದ್ದು ಫೌಂಡೇಶನ್ನ ತಗೊಂಡಿದ್ದೀನಿ ನಾನು. ಲಿಪ್ ಲೈನರ್ ಸೊ ಲಿಪ್ ಲೈನರ್ ಆದಮೇಲೆ ಜಸ್ಟ್ ನಾನಿದು ಇಲ್ಲಿ ನ್ಯೂಡ್ ಶೇಡನ್ನು ತಗೋತಾ ಇದ್ದೀನಿ. ಇದು ಡಿ ಗ್ಲಾಮ್ ಲುಕ್ ಆಗಿರೋದ್ರಿಂದ ಈಗ ನೆಕ್ಸ್ಟು ಐಬ್ರೋಸ್. ಏನೋ ಮಿಸ್ಸಿಂಗ್ ಅಲ್ಲ, ಎಲ್ಲ ಇದೆ. ಅವತ್ತು ಒಂದು ಕಪ್ಪದು ಕರಿಮಣಿದು ಸರ ಹಾಕಿದ್ರು, ಅದು ನನ್ನ ಹತ್ರ ಇಲ್ಲ, ಅದು ಅವ್ರದ್ದೇ ಸೆಟ್ ಅವ್ರದ್ದು. ಸೊ ಎಸ್, ಓಲೆ ಹಾಕ್ಕೊಂಡು ಈ ಲುಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಂ, ಐ ಶ್ಯಾಡೋ ಏನು ಹಾಕಿಲ್ವಲ್ಲ ಅಂತ ಅನ್ಕೋಬೇಡಿ. ಅವತ್ತು ನನಗೆ ಆ್ಯಕ್ಚುಲಿ ಜಸ್ಟ್ ಕನ್ಸಿಲರ್ನ ಕವರ್ ಮಾಡಿದ್ರು ಅಷ್ಟೇ, ಆ್ಯಂಡ್ ಐ ಶ್ಯಾಡೋ ಹಾಕಿರಲಿಲ್ಲ. ನನಗೆ ತುಂಬ ಹೆವಿ ಗ್ಲೋ ಅಥವಾ ಗ್ಲ್ಯಾಮರ್ ಲುಕ್ಕಲ್ಲಿ ಮೇಕಪ್ ಮಾಡಿಲ್ಲ, ಡಿ ಗ್ಲ್ಯಾಮ್ ಲುಕ್ಕೇ ಮಾಡಿದ್ದಿತ್ತು. ಸೊ ಹಾಗಾಗಿ ನಾನಿವತ್ತು ನಿಮಗೆ ರೆಡಿ ಆಗಿಬಿಟ್ಟು ತೋರಿಸ್ತಾ ಇದ್ದೀನಿ ಈ ಲುಕ್ನ. ನನ್ನ ಈ ಲುಕ್ ನಿಮಗೆ ರೀಕ್ರಿಯೇಟ್ ಮಾಡಿರೋದು ನನ್ನ ಮೇಕಪ್ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ದರೆ, ಒಂದು ನಿಮಿಷ ಮಸ್ಕರ ಮತ್ತು ಓಕೆ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ಕನ್ನಡ ಕೋಟ್ಯಾಧಿಪತಿ ಪ್ರೋಮೋದಲ್ಲಿ ಆ್ಯಕ್ಟ್ ಮಾಡಿದ್ದಾಗ ಹೇಗೆ ಡಿ ಗ್ಲ್ಯಾಮ್ ಲುಕ್ಕಲ್ಲಿ ರೆಡಿ ಆಗಿದ್ನಲ್ಲ, ಆ ಡಿ ಗ್ಲ್ಯಾಮ್ ಲುಕ್ನ ಮೇಕಪ್.
ಸೊ ಗಾಯ್ಸ್, ನನ್ನ ಡಿ ಗ್ಲ್ಯಾಮ್ ಲುಕ್ಕನ್ನು ನೋಡಿದ್ರಿ ಹಿಂದಿನ ಅರ್ಧ ವಿಡಿಯೋನಲ್ಲಿ. ಈಗ ನಾನು ಅದೇ ಲುಕ್ಕನ್ನು ಗ್ಲ್ಯಾಮರ್ ಆಗಿ ಚೇಂಜ್ ಮಾಡ್ಕೋತೀನಿ. ವೆರಿ ಸಾರಿ, ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಫುಲ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಏನು ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ಅಲ್ಲಿನ ಗೆಸ್ಚರೇ ಬೇರೆ, ಇಲ್ಲಿನ ವಾಯ್ಸೇ ಬೇರೆ ಇರುತ್ತೆ. ಇದೇ ಮೇಕಪ್ಗೆ ನಾನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಹೇರ್ ಸ್ಟೈಲ್ ಚೇಂಜ್ ಮಾಡ್ತಿದ್ದೀನಿ ಅಂತ ಅಷ್ಟೇ. ಅಲ್ಲಿ ನಾನು ಗ್ಲ್ಯಾಮರಸ್ ಲುಕ್ಗೆ ಸ್ಲೀವ್ಲೆಸ್ ಬ್ಲೌಸ್ನ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲೂ ಅದನ್ನು ವೇರ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ. ಈಗ ನಾನು ಸೇಮ್ ಚೌಕರನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೋಟೋಶೂಟ್ನಲ್ಲಿ ಏನು ಯೂಸ್ ಮಾಡಿದ್ದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಐ ಶ್ಯಾಡೋ ಪ್ಯಾಲೆಟ್ ಬಂದು ಹುಡಾ ಬ್ಯೂಟಿದು. ನಾನಿಲ್ಲಿ ಬ್ರೌನ್ ಶೇಡ್ ಮತ್ತು ಸ್ವಲ್ಪ ಗ್ಲಿಟರನ್ನು ಯೂಸ್ ಮಾಡಿಕೊಂಡು ಐ ಮೇಕಪ್ ಮಾಡ್ಕೊತಾ ಇದ್ದೀನಿ. ಕಾಜಲ್ನ ಕೆಳಗಡೆ ಸ್ವಲ್ಪ ಶಿಮ್ಮರ್ ಮತ್ತು ಬ್ರೌನ್ ಕಲರ್ ಏನು ತೊಗೊಂಡಿದ್ದೆ ಅದನ್ನು ಲೈಟಾಗಿ ತೊಗೊಂಡು ನಾನು ಮರ್ಚ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಅದು ಕಾಜಲ್ ಸ್ಪ್ರೆಡ್ ಆಗೋಲ್ಲ ಆ್ಯಂಡ್ ಸ್ಮೋಕಿಯಸ್ ಲುಕ್ ಕೊಡುತ್ತೆ ಅಂತ ಅಂದ್ಬಿಟ್ಟು. ಇದಾದಮೇಲೆ ಈ ಲುಕ್ಗೆ ನಾನು ಬಿಂದಿ ಇಟ್ಟಿರಲಿಲ್ಲ, ಬಿಂದಿ ತೆಗೆದೆ, ಅಂದರೆ ಬೊಟ್ಟನ್ನ ತೆಗೆದೆ. ಸೊ ಅದಾದಮೇಲೆ ನಾನು ಐಲೈನರ್ನ ಹಾಕ್ಕೊಂಡೆ. ಐಲೈನರ್ ಆ್ಯಕ್ಚುಲಿ ನನಗೆ ಚೆನ್ನಾಗಿ ಬರ್ಕೊಳಕ್ಕೆ ಬರುತ್ತೆ, ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ತುಂಬ ಜನ ಐಲೈನರ್ ಹಾಕ್ಕೊಳ್ಳುವಾಗ ಕೈ ನಡ್ಗುತ್ತೆ, ಹೆಂಗೆ ಹಾಕ್ಕೋತೀಯ ಅಂತೆಲ್ಲ ನನ್ನ ಫ್ರೆಂಡ್ಸು ಆ್ಯಕ್ಚುಲಿ ಕೇಳಿದ್ದಾರೆ ನನಗೆ ಇಷ್ಟ ಐಲೈನರ್ ಹಾಕೋದಕ್ಕೆ. ನಾನು ಅಪ್ಪರ್ ಲೈನು ಹಾಕ್ತೀನಿ ಆ್ಯಂಡ್ ಔಟರ್ ವಾಟರ್ ಲೈನಿಗೆ ಕೆಳಗಡೆನೂ ಹಾಕ್ತೀನಿ. ಅದು ಹಾಕಿದಾಗ ನನ್ನ ಕಣ್ಣು ಚಿಕ್ಕದಿರೋದ್ರಿಂದ ಸ್ವಲ್ಪ ಬ್ರೈಟಾಗಿ ಬ್ರಾಡಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಐಲೈನರ್ನ ಅಪ್ಲೈ ಮಾಡ್ತೀನಿ. ನಿಮ್ಗಿಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಕಾಣ್ತಿದೆ ಅಂತ. ನಾನಿಲ್ಲಿ ಇನ್ನರ್ ಐ ಹತ್ರ ಸ್ವಲ್ಪ ಶಿಮ್ಮರ್ ಹಾಕ್ತಾಯಿದ್ದೀನಿ, ಶಿಮ್ಮರ್ ಶೇಡು. ಅದು ಗ್ಲ್ಯಾಮರಸ್ ಆಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಗ್ತಿದೆ. ನಾನು ಎಷ್ಟು ಚೆಂದ ಮಾತಾಡ್ಕೊಂಡು ವೀಡಿಯೋ ಮಾಡಿದ್ದೆ, ನೋಡಿಕೊಂಡೇ ಇಲ್ಲ, ವೀಡಿಯೋ ಮ್ಯೂಟ್ ಆಗಿಬಿಟ್ಟಿದೆ. ಶೇಡ್ ಕೂಡ ತೋರಿಸ್ತಾ ಇದ್ದೀನಿ ಅಲ್ಲಿ. ನೆಕ್ಸ್ಟು ಸ್ವಲ್ಪ ಗ್ಲ್ಯಾಮ್ ಲುಕ್ ಅಲ್ವಾ, ಹಾಗಾಗಿ ರೆಡ್ ಲಿಪ್ಸ್ಟಿಕ್ನ ಹಾಕ್ಕೊಂಡೆ, ಚೌಕರ್ನ ಹಾಕ್ಕೊಂಡು ಅದಾದಮೇಲೆ ಹೇರ್ ಸ್ಟೈಲ್ ಮೊದಲಿದ್ದನ್ನು ಚೇಂಜ್ ಮಾಡಿ ನಾನು ಜಸ್ಟ್ ಪೋನಿ ಹಾಕಿದ್ದೆ ಅಷ್ಟೇ, ಅದನ್ನು ಹಾಕಿದ್ದೆ. ನನ್ನ ಲುಕ್ ಹೀಗಿತ್ತು. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ಕನ್ನಡ ಕೋಟ್ಯಾಧಿಪತಿ ಪ್ರೋಮೋದಲ್ಲಿ ಆ್ಯಕ್ಟ್ ಮಾಡಿದ್ದಾಗ ಹೇಗೆ ಡಿ ಗ್ಲ್ಯಾಮ್ ಲುಕ್ಕಲ್ಲಿ ರೆಡಿ ಆಗಿದ್ನಲ್ಲ ಆ ಡಿ ಗ್ಲ್ಯಾಮ್ ಲುಕ್ನ ಮೇಕಪ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ನನ್ನನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್.